ಹಾಯ್ ಫ್ರೆಂಡ್ಸ್, ಇವತ್ತು ಸೆಕೆಂಡ್ PU ಅರ್ಥಶಾಸ್ತ್ರ ವಿಷಯದಲ್ಲಿನ ಅದರಲ್ಲೂ ಸಹ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ ಈ ಚಾಪ್ಟರ್ನ 4 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. 4 ಅಂಕದ ಪ್ರಶ್ನೆಗಳನ್ನು 12 ವಾಕ್ಯಗಳು ವಿವರಿಸಬೇಕಾಗುತ್ತದೆ. ಬನ್ನಿ, ಮೊದಲನೇ ಪ್ರಶ್ನೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯ ನಿರ್ಧಾರವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ನೋಡಿ, ಅದರ ಸ್ವಲ್ಪ ವಿವರಣೆ ಹಾಗೆ ಅದರ ರೇಖಾಚಿತ್ರ. ಇದು ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ, ಹಾಗೆ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರಿಪ್ರೇಟ್ರಿ ಹಾಗೆ ಮಾಡರ್ನ್ ಕ್ವೆಶ್ಚನ್ ಪೇಪರಲ್ಲಿ ಬರುತ್ತೆ. ಸೆಕೆಂಡ್ ಕ್ವೆಶ್ಚನ್, ಹತ್ತಿಯ ಮಾರುಕಟ್ಟೆಯನ್ನು ಪರಿಗಣಿಸಿ. ಹತ್ತಿಯ ಬೇಡಿಕೆ ರೇಖೆಯು Q = 200 - P ಆಗಿದೆ. ಮಾರುಕಟ್ಟೆಯಲ್ಲಿ ಏಕರೂಪದ ಉದ್ಯಮಗಳಿವೆ ಎಂದು ಕಲ್ಪಿಸಿಕೊಂಡು ಅದರಲ್ಲಿ ಒಂದು ಉದ್ಯಮದ ಪೂರೈಕೆಯು ₹20 ಬೆಲೆಯಲ್ಲಿ Q = 10 + P ಆಗಿರುತ್ತದೆ. ಸಮತೋಲನದ ಉದ್ಯಮಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿ. ಇದು ಪ್ರಶ್ನೆ. ಇದರ ಉತ್ತರ ಕೆಳಗಡೆ ನೋಡಿ. ಈ ರೀತಿಯ ಪ್ರಶ್ನೆ ಕೇಳುವುದು ತುಂಬ ಕಡಿಮೆ ಚಾನ್ಸಸ್. ಹಾಗೆ ನೋಟ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಆನ್ಸರ್ ನೋಡಿ, 20, 180 ಮತ್ತು 6 ಇದು ಉದ್ಯಮ ಘಟಕಗಳ ಸಂಖ್ಯೆ. ಥರ್ಡ್ ಕ್ವೆಶ್ಚನ್, ಬೇಡಿಕೆ ಮತ್ತು ಪೂರೈಕೆ ಏಕಕಾಲಿಕ ಪಲ್ಲಟಗಳಿಂದ ಸಮತೋಲನದ ಮೇಲಿನ ಪರಿಣಾಮವನ್ನು ತೋರಿಸುವ ಕೋಷ್ಟಕ. ನೋಡಿ ಫ್ರೆಂಡ್ಸ್, ನಿಮ್ಮ ಅರ್ಥಶಾಸ್ತ್ರ ವಿಷಯದಲ್ಲಿ ಅಂದರೆ ನಿಮ್ಮ ಎಕನಾಮಿಕ್ ಸಬ್ಜೆಕ್ಟಲ್ಲಿ ಈ ವರ್ಷದ್ದು ಭಾಳ ಕಡಿಮೆ 4 ರಿಂದ 5 ಮಾತ್ರ ಕ್ವೆಶ್ಚನ್ ಇರ್ಬೋದು. ಈ ರೀತಿ ಅಂದರೆ ತುಂಬ ಕಡಿಮೆ ಕ್ವೆಶ್ಚನ್. ಇದು ತುಂಬ ಈಸಿ ಕ್ವೆಶ್ಚನ್. ನೋಡಿ, ಕಾಲಮ್ಗಳು ನೋಡ್ಕೊಳ್ಳಿ. ಬೇಡಿಕೆಯಲ್ಲಿ ಪಲ್ಲಟ, ಪೂರೈಕೆಯಲ್ಲಿ ಪಲ್ಲಟ, ಪ್ರಮಾಣ, ಬೆಲೆ, ಈ 4 ಕಾಲಮ್ ಹಾಕೋದು. ಬೇಡಿಕೆಯಲ್ಲಿ ಪಲ್ಲಟ ಮತ್ತು ಪೂರೈಕೆಯಲ್ಲಿ ಪಲ್ಲಟ ನೋಡಿ, ಬಲಗಡೆಗೆ, ಎಡಗಡೆಗೆ ಬಲಗಡೆಗೆ, ಹಾಗೆ ಬಲಗಡೆಗೆ ಎಡಗಡೆಗೆ. ಪ್ರಮಾಣ ನೋಡಿ, ಹೆಚ್ಚಾಗುತ್ತದೆ ಕಡಿಮೆ ಆಗುತ್ತದೆ. ಹಾಗೆ ಬೆಲೆ ಕಾಲಮ್ನಲ್ಲಿ ನೋಡಿ, ಕೆಳಗಡೆ ಥರ್ಡ್ ಮತ್ತು ಫೋರ್ತ್ ರೋ ನೋಡಿ, ಕಡಿಮೆ ಆಗುತ್ತದೆ ಹೆಚ್ಚಾಗುತ್ತದೆ. ಸೇಮ್ ಕೆಳಗಡೆ ಮೇಲೆ ಹೀಗೆ ಅದನ್ನು ಚೇಂಜಸ್ ಮಾಡ್ಕೊತ ಹೋಗೋದು. ತುಂಬ ಈಸಿ ಕ್ವೆಶ್ಚನ್. ಇದನ್ನು ನೀವು 2 ರಿಂದ 3 ಸರ್ತಿ ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮಗೆ ರೂಢ ಆಗುತ್ತೆ. ತುಂಬ ಈಸಿ ಕ್ವೆಶ್ಚನ್. ನಿಮ್ಮ 4 ಮಾರ್ಕ್ಸ್ ಬಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. 2 ರಿಂದ 3 ಸಲ ಪ್ರಾಕ್ಟೀಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫೋರ್ತ್ ಕ್ವೆಶ್ಚನ್ ನೋಡಿ, ಉದ್ಯಮ ಘಟಕಗಳ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನದಿಂದ ಮಾರುಕಟ್ಟೆ ಸಮತೋಲನದ ಮೇಲೆ ಆಗುವ ಪರಿಣಾಮವೇನು? ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲಿಗೆ ಮಾರುಕಟ್ಟೆ ಸಮತೋಲನ ಎಂದರೇನು ಅಂದರೆ ಅದರ ವ್ಯಾಖ್ಯಾನ ಬರೀಬೇಕು. ನಂತರ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನ, ಇದರ ಬಗ್ಗೆ ಟಿಪ್ಪಣಿ ಬರೀಬೇಕು. ಹೀಗೆ ಟಿಪ್ಪಣಿ ಬರೆದನ್ನು ಸಂಕ್ಷಿಪ್ತವಾಗಿ ಜಾಸ್ತಿ ವಿವರಿಸಬೇಕು. ಇದಿಷ್ಟು ಬರೆದರೆ ನಿಮಗೆ 4ಕ್ಕೆ 4 ಅಂಕ. ಐದನೇ ಪ್ರಶ್ನೆ, ಬೆಲೆ ಮಿತಿ ಎಂದರೇನು ಹಾಗೆ ಅದರ ರೇಖಾಚಿತ್ರದೊಂದಿಗೆ ವಿವರಿಸಿ. ನೋಡಿ, ಬೆಲೆ ಮಿತಿ ಅಂದರೆ ಸರ್ಕಾರ ಸರಕು ಮತ್ತು ಸೇವೆಗಳ ಬೆಲೆಯ ಮೇಲೆ ವಿಧಿಸುವ ಗರಿಷ್ಠ ಮಿತಿ. ನೆನಪಿಟ್ಕೊಳ್ಳಿ, ಸರ್ಕಾರ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ಗರಿಷ್ಠ ಮಿತಿಯನ್ನು ಬೆಲೆ ಮಿತಿ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಹಾಗೆ ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್.
ಸಾಮಾನ್ಯವಾಗಿ ಬೆಲೆ ಮಿತಿಯನ್ನು ಗೋಧಿ, ಅಕ್ಕಿ, ಸೀಮೆಎಣ್ಣೆ, ಸಕ್ಕರೆ ಇತ್ಯಾದಿ ವಸ್ತುಗಳ ಮೇಲೆ ವಿಧಿಸಲಾಗುತ್ತದೆ. ನೋಡಿ ಇದರ ಅರ್ಥ ಹಾಗೆ ಅದರ ರೇಖಾಚಿತ್ರದೊಂದಿಗೆ ವಿವರಿಸಿದರೆ ಮಾತ್ರ ನಮಗೆ 4ಕ್ಕೆ 4 ಅಂಕ, ಇಲ್ಲ ಅಂದರೆ 2 ಮತ್ತು ಅಟ್ಲೀಸ್ಟ್ 2 ಅಂತೂ ಕೊಡ್ತಾರೆ ರೇಖಾಚಿತ್ರ ಇದ್ದರೆ. ಆರನೇ ಪ್ರಶ್ನೆ ಸೇಮ್ ಇಂಥದ್ದೇ. ಬೆಲೆ ಅಂತಸ್ತು ಪರಿಕಲ್ಪನೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಸೇಮ್. ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ವಿಧಿಸಿದ ಕನಿಷ್ಠ ಮಿತಿ. ನೆನಪಿಟ್ಕೊಳ್ಳಿ, ಇದು ಕನಿಷ್ಠ ಮಿತಿಯನ್ನು ಬೆಲೆ ಅಂತಸ್ತು ಎನ್ನಲಾಗುತ್ತದೆ. ನಿಮಗೆ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ ಬೆಲೆ ಅಂತಸ್ತು ಮತ್ತು ಬೆಲೆ ಮಿತಿ ಮೇಲೆ. ಬೆಲೆ ಮಿತಿ ಅಂದರೆ ಸರ್ಕಾರ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ಗರಿಷ್ಠ ಮಿತಿಯನ್ನು ಬೆಲೆ ಮಿತಿ ಅಂತಾರೆ. ಹಾಗೆ ಸರ್ಕಾರ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ಕನಿಷ್ಠ ಮಿತಿಯನ್ನು ಬೆಲೆ ಅಂತಸ್ತು ಎಂದು ಕರೆಯುತ್ತಾರೆ. ಇದು 1 ಮಾರ್ಕ್ಗೆ ತುಂಬ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಇದು ಅದರ ರೇಖಾಚಿತ್ರ ನೋಡಿ. ಬೆಲೆ ಅಂತಸ್ತಿಗೆ ಉದಾಹರಣೆ ಕನಿಷ್ಠ ಬೆಂಬಲ ಬೆಲೆ ಕಾರ್ಯಕ್ರಮ, ಕನಿಷ್ಠ ಕೂಲಿ ಕಾಯ್ದೆ, ಹೀಗೆ ಇದು 1 ಮಾರ್ಕ್ಗೆ ಇಂಪಾರ್ಟೆಂಟು. ಬೆಲೆ ಅಂತಸ್ತಿಗೆ ಉದಾಹರಣೆಯನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ರೇಖಾಚಿತ್ರ ಹಾಗೆ ಅದರ ವಿವರಣೆ. ಫೋರ್ ಮಾರ್ಕ್ಸ್ ತುಂಬ ರಿಪೀಟ್ ಆಗಿವೆ ಈ ಕ್ವಶನ್. ಅದೊಂದು ಕೋಷ್ಟಕ, ಹಾಗೆ ಬೆಲೆ ಅಂತಸ್ತು, ಬೆಲೆ ಮಿತಿ. ಈ ಚಾಪ್ಟರಿಂದ ಜಸ್ಟ್ ಈ 3 ಕವರ್ ಮಾಡ್ಕೊಳ್ಳಿ. ಈ ಚಾಪ್ಟರಿಂದ 1 ಅಂತೂ ಕವರ್ ಆಗಿಬಿಡುತ್ತೆ. ಇದಿಷ್ಟು ವಿವರಣೆ ಮಾಡಿದರೆ ಮಾತ್ರ ನಿಮಗೆ 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಚಾನಲ್ನಲ್ಲಿ ಅಂದರೆ NS ಎಜುಕೇಷನ್ PU ಈ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಎಲ್ಲ ವಿಷಯಗಳ ನೋಟ್ಸ್ಗಳು ಸಿಗುತ್ತವೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಇದ್ದ ಹಾಗೆ. ಪ್ಲೀಸ್, ಥ್ಯಾಂಕ್ ಯು.